ಕೆಲವಾರು ತೊಂದರೆಗಳಿರುತ್ತೆ, ಅಡಚಣೆಗಳಿರುತ್ತೆ. ಇವಾಗ ಮೊದಲ ಥರ ಇಲ್ಲ. ಯಾಕೆಂದರೆ ಒಂದು 10 ವರ್ಷದಿಂದ ಟ್ರಾಫಿಕ್ ತುಂಬ ಸುಲಭವಾಗಿತ್ತು ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕೆ. ಈಗ ಹೊರಗಡೆ ನೋಡಿದ್ರೆ ಯಾವ ಮಟ್ಟದಲ್ಲಿ ಟ್ರಾಫಿಕ್ ಇದೆ ಅಂತಂದರೆ, ನಾವು ಗೂಗಲ್ ಹಾಕೊಂಡಾಗ ಅರ್ಧ ಗಂಟೆ ಅಂತ ತೋರಿಸಿರುತ್ತೆ, ಇಲ್ಲಿ ಬರೋ ಅಷ್ಟೊತ್ತಿಗೆ 1 ಗಂಟೆ ಆಗಿಬಿಡುತ್ತೆ. ಸೊ ಎರಡನೇದು ಇನ್ನೊಂದು ಏನಪ್ಪ ಅಂದರೆ, ಬಹಳಷ್ಟು ಒತ್ತಡಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಈ ಒತ್ತಡಗಳನ್ನೆಲ್ಲ ಪಕ್ಕಕ್ಕಿಟ್ಟು ಏನೋ ಒಂದು ರೀತಿಯಾಗಿ ಮನಸ್ಸಿಗೆ ಒಂದು ಮನೋರಂಜನೆ ತಗೋಬೇಕು ಅಂತಂದರೆ, ಅದಕ್ಕೆ ಮುಖ್ಯವಾಗಿ ಕಿಶೋರ್ ಅವರು ತುಂಬ ನನಗೆ ಸಾಥ್ ಕೊಡ್ತಾರೆ. ಇವತ್ತು ಈ ಒಂದು ದೊಡ್ಡ ಹಬ್ಬ, ಬಹಳ ದೊಡ್ಡ ಹಬ್ಬ. ಯಾಕೆಂದರೆ ನಮ್ಮಲ್ಲಿ ದಸರಾ ಹಬ್ಬ ಅಂತಂದರೆ ವಿಶ್ವಖ್ಯಾತಿ ಪಡೆದಂಥ ಒಂದು ದಸರಾ ಹಬ್ಬ. ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿಗಳು ಮೈಸೂರು ಕರ್ಕೊಂಡೋಗಿ ಆ ಒಂದು ಅರಮನೆ ಮುಂದೆ ಆ ಒಂದು ದೃಶ್ಯ ನೋಡೋದೇ ಒಂದು ರೀತಿಯಾದ ಸಂಭ್ರಮ. ಈಗ ನಾನು ಅಂದ್ಕೊಂಡೇ ಇರಲಿಲ್ಲ ಅವತ್ತು ಆ ರೀತಿಯಾದ ಬದುಕು. ನಂತರ ನಾನು ಸಿನಿಮಾ ನಟ ಆದಮೇಲೆ ಶೂಟಿಂಗೇ ಎಲ್ಲ ಆಗೋದು, ಮೈಸೂರಲ್ಲೇ ಶೂಟಿಂಗ್ ಆಗೋದು. ಸೊ ಹಾಗಾಗಿ ಹತ್ತಿರ ಆಗಿರ್ತೀವಿ. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಒಂದ್ಸಲಿ ಈ ಹೌಡ ಕೊಡಲ್ಲ ಅಂತ ಹೇಳಿ ಮಹಾರಾಜರು ಶ್ರೀಕಂಠದತ್ತ ನರಸಿಂಹರಾಜ ಹೇಳಿದ್ರು. ಯಾವುದೋ ಒಂದು ರಾಜಕೀಯವಾದ ಒಂದು ಇದರಿಗೆ ಹೇಳೋದು. ಅವತ್ತಿನ ಮುಖ್ಯಮಂತ್ರಿ JH ಪಟೇಲ್ ಅವರು ಏನಪ್ಪ ಈ ಥರ ಒಂದು ನಾಡ ಹಬ್ಬ, ದೊಡ್ಡ ಹಬ್ಬ, ಇದು ರೀತಿಯಾಗಿಬಿಡ್ತು ಅಂದರೆ ಮಹಾರಾಜರು ಕೊಡಲ್ಲ ಅಂದ್ಬಿಟ್ರೆ ಭಾಳ ತೊಂದರೆ ಆಗ್ತತ್ತಲ್ಲ ಅಂತ ಹೇಳಿ ಅವತ್ತು ನಾನು ಕಾರ್ಯದರ್ಶಿ ಆಗಿದ್ದೆ, ಕಲಾವಿದರ ಸಂಘದ ಕಾರ್ಯದರ್ಶಿ ಆಗಿದ್ದೆ. ಅವತ್ತಿನ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದ ಅಧ್ಯಕ್ಷರು ಅಂಬರೀಷ್ ಅವರಾಗಿದ್ದರು. ಅಂಬರೀಷು ಮತ್ತು JH ಪಟೇಲ್ ಬಹಳ ಒಡನಾಟ ತುಂಬ ಹತ್ತಿರವಾಗಿದ್ದರಿಂದ, ನೋಡಪ್ಪ ಈಗ ನಿನ್ನ ಮಾತನ್ನು ಕೇಳೋರು ಮಹಾರಾಜರು, ನಮ್ಮ ಮಾತೆಲ್ಲ ಕೇಳಲ್ಲ, ಈ ರೀತಿಯಾಗಿದೆ, ಏನೋ ಒಂದು ಸಂಧಾನ ಮಾಡಿ ನೀನು ಅವರು ಹೌಡ ಉತ್ತರ ಮಾಡಬೇಕು ಅಂತ ಹೇಳಿದಾಗ, ನೋಡಿ ಯೋಗ ಬೇಕಾಗತ್ತೆ. ಆವಾಗ ನಮ್ಮನೇನೂ ಅಂಬರೀಷ್ ಮನೆಯೂ ಅಕ್ಕಪಕ್ಕದಲ್ಲೇ ಇದ್ವಿ. ಸುಮ್ಮನೆ ನಾನು ಅವ್ರ ಮನೆ ಮುಂದೆ ಹೋದೆ, ಗೊತ್ತಿಲ್ಲ ಅವ್ರದ್ದು ಏನು ಯೋಜನೆ ಅಂತ. ಸುಮ್ಮನೆ ಏನಪ್ಪ ಹಾಗೆ ನಿಂತ್ಕೊಂಡಿದ್ಯಾ ಆರಾಮಾಗಿ ಅಂತವಾಗ ಅಂಬರೀಷನ ಶೈಲಿ ಗೊತ್ತಲ್ಲ, ಚಡ್ಡಿ ಪುಡಿ ಹಾಕೊಂಡು ನಿಂತ್ಕೊಂಡಿದ್ರು. ನಾನು ಅದನ್ನು ನೋಡಿದಾಗ ನಮ್ಮನೆಗೆ ನಾನು ಹೋಗ್ತಾ ಇದ್ದೆ ಕಾರಲ್ಲಿ, ನಾನು ನೋಡಿದಾಯ್ತು ಇನ್ನೇನಾದರೂ ಹಾಗೆ ಹೋಗ್ಬಿಟ್ಟು ತಪ್ಪಿಳ್ಕೊಂಡ್ಬಿಡ್ತಾರೆ ಅಧ್ಯಕ್ಷರು ಅಂತ ಹೇಳಿದಾಗ, ಸರಿ ಏನು ಮಾಡ್ತಾ ಇದ್ದೀನು, ಇಲ್ಲ ಮನೆಗೆ ಹೋಗ್ತೇನೆ, ಬಾಯ್ಲಿ ಕಾರ್ ನಿಲ್ಲಿಸು ಅಂತೇಳಿ ಆ ಕಾರ್ನ ಅಲ್ಲೇ ನಿಲ್ಲಿಸಿ ಈ ಕಾರ್ ಹತ್ತು ಅಂತಂದರು. ಅವ್ರದ್ದೊಂದು ಕಾರ್ ಬಂತು, ಬೇರೆ ಶ್ರೀನಿವಾಸ ಮೂರ್ತಿ ಅಂತ ನಮ್ಮ ಆದಿಕೇಶ್ವರವರ ಹಳೆಯ ಅವರು ಬಂದರು. ಅವರು, ನಾನು, ಅವ್ರ ಮಗನೂ ಅವರು ಕಾರೆಲ್ಲೋ ಹೊರಡ್ತು. ನಮ್ಗೆ ಎಲ್ಲೂ ಹೋಗ್ತಾ ಇದೆ ಏನೂ ಗೊತ್ತಿಲ್ಲ. ಕೇಳಿ ತಪ್ಪಾಗೋಯ್ತಲ್ಲ, ನೀನಪ್ಪ ನೀನೇ ಆರಾಮಾಗಿ ಸುಖವಾಗಿರ್ತೀಯ ಅಂತ ಕೇಳಿದಾಗ ಹೋಯ್ತು. ಆಮೇಲೆ ಗೊತ್ತಾಯ್ತು ಅದು ಮೈಸೂರು ಕಡೆ ಹೋಗ್ತಾ ಇದೆ ಅಂತ ಗೊತ್ತಾಯ್ತು. ಆಗಲೂ ಗೊತ್ತಿಲ್ಲ ಏನು ಅಂತ. ಅವತ್ತು ಶನಿವಾರ, ಮಾರ್ನಿಂಗ್ ದಿವಸ ಭಾನುವಾರ ಹೋದ್ವಿ. ಅಲ್ಲಿ ಕಿಂಗ್ಸ್ ಕೋರ್ಟ್ ಅಂತ ಹೋಟೆಲಲ್ಲಿ ಅವರ ಎಲ್ಲ ಅನುಯಾಯಿಗಳೆಲ್ಲ ಬಂದಿದ್ರು, ಕೂತ್ಕೊಂಡ್ವಿ, ಮಾತಾಡ್ತೀವಿ ಎಲ್ಲ. ಆದರೂ ಗೊತ್ತಾಗಲಿಲ್ಲ ನಾನು ಏನು ಶರ್ಟ್ ಪ್ಯಾಂಟಿಗೆ ಏನಿತ್ತು ಹಂಗೆ ಹೊಟ್ಟೋಗಿದ್ದೀನಿ, ಒಂದು ಎಕ್ಸ್ಟ್ರಾ ಬಟ್ಟೆನೂ ಇಲ್ಲ. ನಾನು ಏನಪ್ಪ ಅಂಬರೀಷ ನೀನು ಕರ್ಕೊಂಬಂದೆ, ಈಗ ನೀನು ಕೇಳಿದ್ರೆ ತಾನೆ ಏನು ಮಾಡ್ತಾ ಇದ್ದಿಲ್ಲ, ಸುಮ್ಮನೆ ಇರೋದು. ಆಮೇಲೆ ಗೊತ್ತಾಯಿತು, ಮಾರನೇ ದಿವಸ ಮಹಾರಾಜರು ಇವ್ರನ್ನ ಬರಕ್ಕೆ ಹೇಳಿದ್ದಾರೆ. ಅದು ಹೋಗಬೇಕು 4:15ಗೆ ರಾಹುಕಾಲ, ಅದಕ್ಕೆ ಮುಂಚೆನೇ ಹೋಗ್ಬೇಕು ಅಂತ ಹೇಳಿ 4 ಗಂಟೆಗೆ ಹೋಗಿ ಮಹಾರಾಜರನ್ನ ಅರಮನೆಯಲ್ಲಿ ನೋಡುವಂಥ ಸೌಭಾಗ್ಯ ಸಿಕ್ಕಿದ್ದು ನನ್ನ ದಸರಾವನ್ನು ಯಾವತ್ತೂ ನೆನೆಸ್ಕೊತೀನಿ. ಅವಾಗ ಕೆಲವು ಸಲ ಹೇಳ್ತಾರೆ ರಾಜರ ದೃಷ್ಟಿ ಬೀಳಬಾರ್ದು ಅಂತ. ಹೊತ್ತು ಅವ್ರು ನೋಡಿದ್ರು, ಅವ್ರ ವಿಚಾರ